ಬಿಎಂಟಿಸಿ ಬಸ್ಗಳ ಸಾಲು ಸಾಲು ಬ್ರೇಕ್ ಡೌನ್ ಕತೆ. ನಿನ್ನೆಯಷ್ಟೇ ಬಿಎಂಟಿಸಿ ಬಸ್ ಒಂದು ಬ್ರೇಕ್ ಡೌನ್ ಆಗಿ ಭಾರೀ ಅಪಘಾತ ಒಂದು ತಪ್ಪಿತ್ತು. ಇದರ ಬೆನ್ನಲ್ಲೇ ಕಳೆದ ಕೆಲ ತಿಂಗಳಿನಿಂದ ಬ್ರೇಕ್ ಡೌನ್ ಆದ ಬಿಎಂಟಿಸಿ ಬಸ್ಗಳ ಅಂಕಿ ಅಂಶ ಬೆಚ್ಚಿ ಬೀಳಿಸುವಂತಿತ್ತು. ಪ್ರಯಾಣಿಕರು ಹೇಗಪ್ಪ ಈಗಾದರೆ ಬಸ್ ಹತ್ತುವುದು ಅಂತ ಬೇಸರ ವ್ಯಕ್ತಪಡಿಸುವಂತಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಸಂಚಾರ ನಾಡಿ ಬಿಎಂಟಿಸಿ ಬೆಂಗಳೂರಿಗೆ ಬೇರೆ ಬೇರೆ ಕಡೆಯಿಂದ ಬಂದವರು ಬೆಂಗಳೂರಿನಲ್ಲೇ ಇರುವವರ ದೈನಂದಿನ ಜೀವನದ ಅಂಗವಾಗಿದೆ ಅಂದ್ರೆ ತಪ್ಪಾಗಲ್ಲ. ಆದರೆ ಇದೇ ಬಸ್ಗಳು ನಿಜಕ್ಕೂ ಪ್ರಯಾಣಿಕರ ಸಂಚಾರಕ್ಕೆ ಎಷ್ಟು ಸೇಫ್ ಅನ್ನೋ ಪ್ರಶ್ನೆಗಳು ಹಲವು ಬಾರಿ ಉದ್ಭವವಾಗಿದ್ದು, ಈ ನಡುವೆ ಈ ಬಸ್ಗೆ ಸಂಬಂಧಿಸಿದ ಅಂಕಿ ಅಂಶವೊಂದು ಪ್ರಯಾಣಿಕರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಹೌದು, ಬೆಂಗಳೂರಿನ ನಾಗದೇವನಹಳ್ಳಿ ಬಳಿ ನಿನ್ನೆ ಬ್ರೇಕ್ ಫೇಲ್ ಆಗಿದ್ದ ಬಿಎಂಟಿಸಿ ಒಂದು ಡಾಬಾ ಒಂದಕ್ಕೆ ಡಿಕ್ಕಿ ಹೊಡೆದಿತ್ತು. ಘಟನೆ ವೇಳೆ ರಸ್ತೆಯಲ್ಲಿ ಓಡಾಡುವವರ ಸಂಖ್ಯೆ ಜೊತೆಗೆ ಬಸ್ನಲ್ಲಿ ಇದ್ದವರ ಸಂಖ್ಯೆ ಕೂಡ ಕಡಿಮೆ ಇದ್ದ ಕಾರಣ ಭಾರೀ ಅಪಾಯ ತಪ್ಪಿತ್ತು. ಆದರೆ ಈ ಘಟನೆ ಹೊಸದೇನಲ್ಲ. ಕಳೆದ 8 ತಿಂಗಳಲ್ಲಿ ಬಿಎಂಟಿಸಿಯ 220 ಬಸ್ಗಳ ಬ್ರೇಕ್ ಡೌನ್ ಆಗಿದೆ. ಶಾಕ್ ಆದ್ರೂ ಇದು ಸತ್ಯ. ನಗರದ ಬೇರೆ ಬೇರೆ ಭಾಗಗಳಲ್ಲಿ ಸಂಚರಿಸುವ ಬಸ್ಗಳು ಕಳೆದ ಏಪ್ರಿಲ್ನಿಂದ ನವೆಂಬರ್ವರೆಗೆ ಅಲ್ಲಲ್ಲಿ ಈ ಅಪಾಯಕ್ಕೆ ತುತ್ತಾಗಿವೆ. ಆದರೆ ಅದೃಷ್ಟವಶಾತ್ ಕೆಲವು ಕಡೆ ಮೂಡುತ್ತೆ. ಇನ್ನು ನಗರದ ಮಾಲಿನ್ಯ ತಡೆಗೆ ಸಹಕಾರಿ ಕಾರಣ ನೂರಾರು ಎಲೆಕ್ಟ್ರಿಕ್ ಬಸ್ಗಳನ್ನ ಬಿಎಂಟಿಸಿ ರಸ್ತೆಗಿಳಿಸಿತು. ಸದ್ಯ ಎಲೆಕ್ಟ್ರಿಕ್ ಬಸ್ಗಳಿಂದಲೇ ದೊಡ್ಡ ಮಟ್ಟದ ಬ್ರೇಕ್ ಫೇಲ್ ಘಟನೆಗಳು ಸಂಭವಿಸ್ತಾ ಇರೋದು. ಅಂಕಿ ಅಂಶದ ಪ್ರಕಾರ 65% ಬಸ್ಗಳು ಬ್ರೇಕ್ ಡೌನ್ ಆಗಿರೋದು ಎಲೆಕ್ಟ್ರಿಕ್ ಬಸ್ಗಳಿಂದಲೇ. ಸದ್ಯ 8 ತಿಂಗಳಲ್ಲಿ 156 ಬಸ್ಗಳು ಬ್ರೇಕ್ ಡೌನ್ ಆಗಿದೆ ಅನ್ನೋದು ಮತ್ತೊಂದು ಆಘಾತಕಾರಿ ಅಂಶ. ಒಟ್ಟಾರೆ ಬಿಎಂಟಿಸಿ ಈ ಅಂಕಿ ಅಂಶ ಪ್ರಯಾಣಿಕರಿಗೆ ಕೊಂಚ ಆತಂಕವನ್ನ ಹೆಚ್ಚಿಸಿರೋದಂತೂ ಸುಳ್ಳಲ್ಲ. ಇನ್ಮುಂದೆ ಆದರೂ ನಿಗಮ ಇಂತಹ ಘಟನೆಗಳ ಕಡಿವಾಣಕ್ಕೆ ಮುಂದಾಗಬೇಕಿದೆ.